ನಾವ್ಯಾಕ್ರಿ ಮಾಡೋಣ? ಎಷ್ಟೇ ಆದ್ರೂ ನನ್ನ ಮಗಳು ಮಾಯಾ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬರೋಳು. ಇವತ್ತಲ್ಲ ನಾಳೆ ನಿಮ್ ಮಗಳಿಗೆ ಇವಳು ಅಡ್ಡಿಯಾಗಿ ಬರ್ಬೋದು ಅಂತ ದುರಾಲೋಚನೆಯಿಂದ ನೀವೇ ಮಾಡ್ಸಿರ್ಬೋದಲ್ವಾ? ನನಗ್ಯಾಕೋ ಅಮ್ಮ ಹೇಳ್ತಿರೋದು ನಿಜ ಅಂತ ಅನ್ನಿಸ್ತಿದೆ. ಇತ್ತೀಚೆಗೆ ವಂಶಿ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಿದ್ಲು. ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏಯ್, ಮುಚ್ಚು ಬಾಯಿ. ಒಂದೇ ಒಂದ್ ಮಾತಾಡಿದ್ರು ನಿಮ್ ನಾಲ್ಗೆ ಸೀಳ್ ಬಿಡ್ತೀನಿ. ಅಕ್ಕ, ಇವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇಷ್ಟು ದಿನ ಇವ್ರನ್ನ ಮನೆಯಲ್ಲಿ ಹೇಗ್ ನಡ್ಸ್ಕೊಂಡಿದ್ರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ತಾನೆ. ಮತ್ತೆ ಕೆಲವರಂತೂ ಮಾಯನ ಮಗಳು ಒಂದು ಆಮೇಲೆ ಅವಳು ಮನ್ಸು ನೋಯಿಸೋ ಕೆಲಸ ಮಾಡಿದ್ದಾರೆ. ಹೇಯ್ ಕೋದಂಡ, ಏನಿದ್ರು ನೇರ ಮಾತಾಡ್ರಿ. ನನ್ ಮೇಲೆ ಅನುಮಾನ ಆಯ್ತು ಹೇಳ್ರಿ. ಬನ್ನಿ ಈಗಲೇ ಹೋಗೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬಾ, ಕಂಪ್ಲೇಂಟ್ ಕೊಡೋಣ. ಅವಾಗ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದಾರೆ ಯಾರು ಇಲ್ಲ ಅಂತ. ನಿಮ್ ಸಂಬಂಧ ಮಾಡಿದ್ಕೆ ಇದು ಒಂದು ಆಗೋಗ್ಬಿಡ್ಲಿ. ಮದ್ವೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ನೋಡೋರು ಏನ್ ಅನ್ಕೊಳ್ಳಲ್ಲ ಅಳಿ ಅಂದ್ರೆ. ಆಯ್ತು, ಪೊಲೀಸ್ ಸ್ಟೇಷನ್ಗೆ ಹೋಗೋದ್ ಬೇಡ. ಇಲ್ಲೇ ಎಲ್ಲ ಕಡೆ CCTV ಇದೆ ಅಲ್ವಾ, ಅದನ್ನ ನೋಡಿದ್ರೆ ಏನಾಗಿದೆ ಅಂತ ಗೊತ್ತಾಗತ್ತೆ. ಅದು ನಿಜಾನೇ. ಈ ಚೌಲ್ಟ್ರಿ ಇನ್ಚಾರ್ಜಿಗೆ ಫೋನ್ ಮಾಡಿ ಈಗಲೇ ಬರಕ್ಕೆ ಹೇಳ್ತೀನಿ. ಇಲ್ಲೇ ಫುಟೇಜ್ ತೆಗೆದು ಎಲ್ಲರ ಎದುರುಗಡೆ ತೋರಿಸ್ಲಿ. ಆಗ ಗೊತ್ತಾಗತ್ತೆ ಸತ್ಯ ಏನು ಅಂತ. ಮಾಯಾ, ಎಲ್ಲಿಗೋಗಿದ್ದೆ ನೀನು? ನನ್ ಜೀವ ಬಾಯಿಗೆ ಬಂದಿತ್ತು ಗೊತ್ತಾ? ಅಮ್ಮ, ಆ ಲೋಫರ್ ನನ್ ಮಕ್ಳಿಗೆ ವಂಶಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಂದ್ರೆ ನನ್ನ ಕಿಡ್ನಾಪ್ ಮಾಡಿದ್ರು. ಅಯ್ಯೋ, ನೀನ್ ಮಾಡೋ ಪ್ಲಾನ್ ಎಲ್ಲ ಹಿಂಗೆ ಆಗ್ತಿದ್ಯಲ್ಲೇ ಎಡವಟ್ರಾಣಿ. ಅಮ್ಮ, ಈಗ ಇದೆಲ್ಲ ಬಿಟ್ಟು ಹಾಕು. ಇವ್ರೇನಾದ್ರೂ CCTV ಚೆಕ್ ಮಾಡಿದ್ರೆ ನಾವು ಸಿಕ್ಕಾಕೋತೀವಿ. ಸರಿ, ನನ್ಗೂ ಭಯ ಆಗ್ತಾ ಇದೆ. ಭಯ ಹೇಗಾದ್ರೂ ಮಾಡಿದೀನಿ ತಡಿಯೇ. ನೀನೇ ಏನಾದ್ರೂ ಒಂದ್ ಪ್ಲಾನ್ ಮಾಡಮ್ಮ. ಅಯ್ಯೋ ಮಾಯಾ, ತಡಿಯೇ. ಇಂಥ ಸಮಯದಲ್ಲೇ ರಿಸೀವ್ ಮಾಡಲ್ಲ ಇವರೆಲ್ಲ. ಮಾತಾಡು. ಒಂದ್ ನಿಮಿಷ. ಹೇಳ್ ಮಾಯಾ. ನಾನು ರೌಡಿಗಳಿಂದ ತಪ್ಪಿಸ್ಕೊಂಡ್ ಬಂದಿದ್ದು ಇಲ್ಲಿ ಆಗ್ಬಾರ್ದಾಗ್ಲಿ ಅಂತ ಅಲ್ಲ, ನೀವ್ ಕಟ್ಟೋ ತಾಳಿ ನನ್ ಕುತ್ತಿಗೆಗ್ ಬೀಳ್ಲಿ ಅಂತ. ಮುಹೂರ್ತ ಮೀರ್ ಹೋಗ್ತಿದೆ. ಮೊದ್ಲು ಮದ್ವೆ ಆಗೋಣ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹೌದು ಅಳಿ ಅಂದ್ರೆ ಮಾಯಾ ಹೇಳ್ತಾ ಇರೋದು ಸರಿಯಾಗಿದೆ. ಇಂಥ ಶುಭಗಳಿಗೆಲ್ಲಿ ಪೊಲೀಸು ಕಂಪ್ಲೇಂಟ್ ಎಲ್ಲ ಯಾಕೆ ಹೇಳಿ? ಮೊದ್ಲು ಮದ್ವೆ ಆಗ್ಲಿ. ಇವರಿಬ್ರು ಅಷ್ಟೆಲ್ಲ ಹಾರಾಡಿ ಈಗ ಯಾಕೆ ಉಲ್ಟಾ ಹೊಡಿತಿದ್ದಾರೆ? ಇವ್ರು ಆಡ್ತಿರೋದ್ ನೋಡ್ತಿದ್ರೆ ಈ ಕಿಡ್ನಾಪ್ ಕೂಡ ಇವರೇ ಪ್ಲಾನ್ ಮಾಡಿರೋ ಡ್ರಾಮಾ ತರ ಇದೆ. ಓಹೋ, ಇಷ್ಟೊತ್ತು ಮನೆಯವರೆಲ್ಲ ಮಸ್ಲತ್ ಮಾಡ್ತಾ ಇದ್ದಾರೆ ಅಂತ ಮಾತಾಡಿ ಈಗ ಗಾಡಿನ ಯೂಟರ್ನ್ ಹೊಡಿತಾ ಇದ್ದೀರಾ? ಇಷ್ಟೊತ್ತು ಇದ್ದ ವೀರಾವೇಶ ಈಗೇನಾಯ್ತು? ಅಯ್ಯೋ ಅದ್ಕೆ, ನಡೆದು ಹೋಗಿರೋದ್ರ ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ನಮ್ಮಲ್ಲಿ ಒಡುಕು ಬರುತ್ತೆ ಅಷ್ಟೇ. ಮೊದಲು ಮದ್ವೆ ಆಗ್ಲಿ. ನೀವೆಲ್ಲ ಹೋಗಿ ಕೂತ್ಕೊಳ್ಳಿ, ನಾನು ಮಾಯನ್ನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ಮೊದ್ಲು ಇದು ನಿರ್ಧಾರ ಆಗ್ಲೇಬೇಕು. ಸುಮ್ನೆ ಬೇರೆಯವ್ರ ಮೇಲೆ ಅಪವಾದ ಹೊರಿಸಿದ್ರೆ ನಾನ್ ಸುಮ್ನೆ ಇರಲ್ಲ. ಇಲ್ಲಿರೋ ಕ್ಯಾಮ್ರಾನ ಚೆಕ್ ಮಾಡೋಣ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಯ್ಯೋ ದೇವ್ರೇ. ಅಕ್ಕ, ಯಾಕಕ್ಕ ಅಷ್ಟು ಹಠ ಮಾಡ್ತಿದ್ಯಾ?
ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಈಗ ಮಾಯಾ ಬಂದ್ಲಲ್ವಾ, ನನಗಷ್ಟು ಸಾಕು. ಅತ್ತೆ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಮೊದಲು ಹೋಗಿ ಮಾಯನ್ ರೆಡಿ ಮಾಡ್ಕೊಂಡು ಕರ್ಕೊಂಬನ್ನಿ.